ಹಾಯ್, ವೆಲ್ಕಮ್ ಟು ಅಭಿಷ್ಟ ಜೀವಿ. ವರಮಹಾಲಕ್ಷ್ಮಿ ವ್ರತವು ಶ್ರಾವಣ ಮಾಸದ ಅತ್ಯಂತ ಪವಿತ್ರವಾದ ಹಬ್ಬ. ಭಕ್ತಿ ಮತ್ತು ಶ್ರದ್ಧೆಯಿಂದ ಈ ವ್ರತವನ್ನು ಆಚರಿಸುವುದರಿಂದ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಅಷ್ಟೈಶ್ವರ್ಯಗಳು ಸದಾ ನೆಲೆಸುತ್ತವೆ. ಸೌಭಾಗ್ಯ ವೃದ್ಧಿ ಮತ್ತು ಮುತ್ತೈದೆಯರು ತಮ್ಮ ಪತಿಯನ್ನು ದೀರ್ಘ ಆಯುಷ್ಯ, ಮಕ್ಕಳ ಆಯಸ್ಸು ಹಾಗೂ ಕುಟುಂಬದ ಅಭಿವೃದ್ಧಿಗಾಗಿ ಈ ಪೂಜೆಯನ್ನು ಮಾಡುತ್ತಾರೆ. ವರಮಹಾಲಕ್ಷ್ಮಿ ವ್ರತವು ಕೇವಲ ಒಂದು ಧಾರ್ಮಿಕ ಆಚರಣೆ ಅಷ್ಟೇ ಅಲ್ಲ, ಅದು ಕುಟುಂಬದ ಸೌಭಾಗ್ಯ, ಶಾಂತಿ ಮತ್ತು ಸಮೃದ್ಧಿಯ ಸಂಕೇತ. ಈ ಕಥೆಯನ್ನು ಶ್ರದ್ಧೆಯಿಂದ ಕೇಳಿದರೆ ಅಥವಾ ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆ ಮುಟ್ಟಿದ್ದೆಲ್ಲ ಚಿನ್ನ ಎಂಬ ನಂಬಿಕೆ ಶತಮಾನಗಳಿಂದಲೂ ಹರಿದು ಬಂದಿದೆ. ಸಕಲ ಐಶ್ವರ್ಯ ಸಿದ್ಧಿ ವರ ಎಂದರೆ ಅಭಯ ಅಥವಾ ಕೊಡುಗೆ. ಭಕ್ತರು ಕೇಳುವ ಸದ್ವರಗಳನ್ನು ನೀಡಿ ಧನ, ಧಾನ್ಯ, ಆರೋಗ್ಯ ಮತ್ತು ಸಂತಾನ ಭಾಗ್ಯವನ್ನು ಕರುಣಿಸುವ ದೇವಿಯೇ ವರಮಹಾಲಕ್ಷ್ಮಿ. ಆಧ್ಯಾತ್ಮಿಕ ನಂಬಿಕೆ. ಶ್ರಾವಣ ಮಾಸದ ಪೂರ್ಣಿಮೆಗೆ ಮುಂಚಿತವಾಗಿ ಬರುವ ಶುಕ್ರವಾರದಂದು ಈ ವ್ರತ ಆಚರಣೆಯನ್ನು ಮಾಡುವುದರಿಂದ ಮನೆಯಲ್ಲಿರುವ ದೇವಿ ದರಿದ್ರ ಹೊರಟು ಹೋಗಿ ಲಕ್ಷ್ಮಿಯು ಸ್ಥಿರವಾಸಿಸುತ್ತಾಳೆ ಎಂಬುದು ನಂಬಿಕೆ. ದರಿದ್ರ ನಿವಾರಣೆ. ಈ ಪವಿತ್ರ ದಿನದಂದು ಮನೆಗೆ ಲಕ್ಷ್ಮಿಯನ್ನು ಆಹ್ವಾನ ಮಾಡಿ ಪೂಜಿಸುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಮತ್ತು ಜ್ಯೇಷ್ಠ ದೇವಿ ಹೊರಟು ಹೋಗಿ ಶಾಂತಿ, ಸಮೃದ್ಧಿ ನೆಲೆಸುತ್ತದೆ. ಪೌರಾಣಿಕ ಹಿನ್ನೆಲೆ ಮತ್ತು ಚಾರುಮತಿಯ ಕಥೆ. ಈ ವ್ರತದ ಮಹತ್ವವನ್ನು ಸಾಕ್ಷಾತ್ ಈಶ್ವರನೇ ಪಾರ್ವತಿ ದೇವಿಗೆ ತಿಳಿಸಿದನೆಂಬ ಪೌರಾಣಿಕ ಉಲ್ಲೇಖವಿದೆ. ಮಗಧ ದೇಶದ ಸುಂದರ ನಗರ ದಿನಾಪುರದಲ್ಲಿ ಚಾರುಮತಿ ಎಂಬ ಧರ್ಮನಿಷ್ಠೆ ಹಾಗೂ ಪತಿವ್ರತ ಮಹಿಳೆ ಇದ್ದಳು. ಆಕೆಯ ಗೃಹಭಕ್ತಿ ಮತ್ತು ಅತ್ತೆ ಮಾವಂದಿರನ್ನು ಉಪಚರಿಸುವ ಗುಣಕ್ಕೆ ಮೆಚ್ಚಿದ ಲಕ್ಷ್ಮೀ ದೇವಿಯು ಆಕೆಯ ಸ್ವಪ್ನದಲ್ಲಿ ಪ್ರತ್ಯಕ್ಷಳಾದಳು. ದೇವಿ ಚಾರುಮತಿಗೆ ಶ್ರಾವಣ ಮಾಸದ ಶುಕ್ರವಾರದಂದು ನನ್ನನ್ನು ವರಮಹಾಲಕ್ಷ್ಮಿ ಎಂದು ಪೂಜಿಸು, ನಿನಗೆ ಬೇಕಾದ ಎಲ್ಲಾ ಇಷ್ಟಾರ್ಥಗಳನ್ನು ಈಡೇರಿಸುತ್ತೇನೆ ಎಂದು ಆಜ್ಞಾಪಿಸಿದಳು. ಚಾರುಮತಿಯು ಈ ವಿಷಯವನ್ನು ತನ್ನ ನೆರೆಹೊರೆಯ ಮತ್ತು ಮುತ್ತೈದೆಯರಿಗೆ ತಿಳಿಸಿದಾಗ ಎಲ್ಲರೂ ಒಟ್ಟಾಗಿ ಶ್ರಾವಣ ಮಾಸದ ಆ ಶುಕ್ರವಾರದಂದು ಕಲಶ ಸ್ಥಾಪಿಸಿ ದೇವಿಯನ್ನು ಆಹ್ವಾನ ಮಾಡಿ ಪೂಜಿಸಿದರು. ಪೂಜೆ ಮುಗಿದು ಪ್ರಸಾದ ಸ್ವೀಕರಿಸಿದಂತೆ ಪ್ರತಿಯೊಬ್ಬರ ದೇಹದ ಮೇಲೆಯೂ ದಿವ್ಯ ಆಭರಣಗಳು ಶೋಭಿಸಿದವು. ಅವರ ಮನೆಯಲ್ಲಿ ಸಿರಿ ಸಂಪತ್ತಿನಿಂದ ತುಂಬಿದವು. ಇಂದಿಗೂ ಈ ವ್ರತವನ್ನು ಭಕ್ತಿಯಿಂದ ಆಚರಿಸುವುದಕ್ಕೆ ಕಾರಣವೇನು? ಶ್ರದ್ಧೆ ಮತ್ತು ನಂಬಿಕೆ. ಚಾರುಮತಿಯ ಕಥೆಯ ಸರಳ ಭಕ್ತಿಗೆ ದೇವಿ ಇರುತ್ತಾಳೆ ಎಂಬುದಕ್ಕೆ ಸಾಕ್ಷಿ. ಅದೇ ನಂಬಿಕೆಯಿಂದ ಇಂದಿಗೂ ಮನೆಗಳಲ್ಲಿ ಲಕ್ಷ್ಮಿಯನ್ನು ಆಹ್ವಾನಿಸಲಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.